ನಮಸ್ತೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ರೇಖಿ ವಿದ್ಯಾಲಯಕ್ಕೆ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ಶ್ರೀ ರೇಖಿ ಮಾಸ್ಟರ್ ಟ್ಯಾರೋ ರೀಡರ್. ವೀಕ್ಷಕರೇ, ಮನಿ ರೇಖಿ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಆಸಕ್ತಿ ಇದೆ ನಿಮ್ಮ ಕೆರಿಯರನ್ನು ಗ್ರೋತ್ ಮಾಡ್ಕೊಳ್ಳೋಕ್ಕೆ, ಕೆರಿಯರಲ್ಲಿ ಮನಿ, ಫೈನಾನ್ಸ್ ರಿಲೇಟೆಡ್ ಎನಿ ಕೈಂಡ್ ಆಫ್ ಇಶ್ಯೂಸ್ ಇದ್ದರೆ ಅದನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಚಕ್ರಾಸ್ಗಳನ್ನು ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ, ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ, ಎವಿಲೈ ಎನರ್ಜಿನ ರಿಮೂವ್ ಮಾಡ್ಕೊಳ್ಳೋಕ್ಕೆ, ಎನಿ ಕೈಂಡ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಆಗಿದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದು, ಹಾಗೆ ಸೆಲ್ಫ್ ಕ್ರಿಯೇಟೆಡ್ ಬ್ಲಾಕೇಜಸ್ ಇದ್ದರೆ ಅದನ್ನು ರಿಮೂವ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಮನಿಯನ್ನು ಯೂನಿವರ್ಸ್ ಥ್ರೂ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಮನಿ ರೇಖಿ ಕೋರ್ಸು ಹೆಲ್ಪ್ಫುಲ್ ಆಗುತ್ತೆ. ಯಾರಿಗೆಲ್ಲ ಆಸಕ್ತಿ ಇದೆ ನೀವು ಮನಿ ರೇಖಿ ಕೋರ್ಸನ್ನು ಜಾಯ್ನ್ ಆಗಿಬಿಟ್ಟು ನಿಮ್ಮ ಲೈಫಲ್ಲಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡ್ಬೋದು, ಮನಿ ಅಬಂಡೆನ್ಸನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ಯಾರಿಗೆ ಆಸಕ್ತಿ ಇದೆ ಜಾಯ್ನ್ ಆಗಿ. ಅದರ ಜೊತೆಗೆ ಪ್ಲಸ್ ಬೋನಸ್ ಆಗಿ ನಿಮಗೆ ಏನು ಸಿಗ್ತದೆ ಅಂದರೆ, ಒಂದು ಕ್ವಶನಿಗೆ ನಿಮಗೆ ಫ್ರೀ ಟ್ಯಾರೋ ರೀಡಿಂಗ್ ಸಿಗ್ತದೆ. ನಿಮ್ಮ ಒಂದು ಮೇಜರ್ ಕ್ವಶನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ರೀಡಿಂಗ್ ಅಂದರೆ ಗೈಡೆನ್ಸ್ ಸಿಗತ್ತೆ, ನೀವೇನು ಮಾಡಬೇಕು ಅಂತೇಳಿ. ಒಂದೇ ಒಂದು ಕ್ವಶನಿಗೆ ಮಾತ್ರ, ಸರಿನಾ? ಬನ್ನಿ, ಇಲ್ಲಿ ಯಾರೆಲ್ಲ ಸಿಂಗಲ್ಸ್ ಇದ್ದೀರಿ ಅಂದರೆ ಮ್ಯಾರೇಜ್ ಆಗಿಲ್ಲ, ಲವ್ ಕಮಿಟ್ಮೆಂಟಲ್ಲಿದ್ದೀರಾ ಅನ್ನೋರು, ಅಥವಾ ನೀವು ಒನ್ ವೇ ಲವರ್ ಆಗಿದ್ದರೆ ಅಂದರೆ ನೀವು ಸಿಂಗಲ್ ವೇಯಲ್ಲಿದ್ದೀರಿ, ಅಂದರೆ ನೀವು ಮಾತ್ರ ಪ್ರೀತಿ ಮಾಡ್ತಿದ್ದೀರಿ, ನಿಮ್ಮ ಆಪೋಸಿಟ್ ಇರೋರು ನಿಮ್ಮ ಪ್ರತಿ ಸ್ನೇಹ ಭಾವದಿಂದ ಇದ್ದಾರಾ ಅಥವಾ ಪ್ರೇಮ ಭಾವದಿಂದ ಇದ್ದಾರಾ ಅಂಥೇಳಿ ತಿಳ್ಕೊಳಕ್ಕೆ. ಅಂದರೆ ನೀವು ನಿಮ್ಮ ಲವ್ವನ್ನು ನೀವು ನಿಮ್ಮ ಪಾರ್ಟ್ನರಿಗೆ ಕನ್ಫೆಸ್ ಮಾಡಿಲ್ಲ, ಓಕೆ, ಬಟ್ ನೀವು ಅವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ, ಓಕೆ, ಸ್ಟಿಲ್ ನೀವು ಆ ಒಂದು ಎನರ್ಜಿಸಲ್ಲಿದ್ದೀರಾ. ನಿಮ್ಮ ಪಾರ್ಟ್ನರ್, ನಿಮ್ಮ ಅಪೋಸಿಟ್ ಯಾರಿದ್ದಾರೆ ಅವರು ನಿಮ್ಮನ್ನು ಸ್ನೇಹ ಭಾವದಿಂದ ನೋಡ್ತಾರೆ, ಪ್ರೀತಿಯಿಂದ ನೋಡ್ತಾರೆ, ಅಂದರೆ ಸ್ನೇಹನ ಪ್ರೀತಿನ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಓಕೆ, ಯಾರೆಲ್ಲ ಸಿಂಗಲ್ಸ್ ಇದ್ದೀರಿ, ಒನ್ ವೇ ಲವ್ ವೇಯಲ್ಲಿದ್ದೀರಿ ಅಂದರೆ ನೀವು ನಿಮ್ಮ ಆಪೋಸಿಟ್ ಪ್ರೀತಿ ಮಾಡ್ತಿದ್ದೀರಿ, ಯಾರು ಕನ್ಫೆಸ್ ಮಾಡಿಲ್ಲ, ನಿಮ್ಮ ಪ್ರೀತಿ ಅಂದರೆ ನಿಮ್ಮ ಆಪೋಸಿಟ್ ಪರ್ಸನ್ನು ನಿಮ್ಮನ್ನು ಸ್ನೇಹ ಭಾವದಿಂದ ನೋಡ್ತಾರ, ಪ್ರೀತಿ ಭಾವದಿಂದ ನೋಡ್ತಾರ ಅಂತೇಳಿ ಒಂದು ರೀಡಿಂಗ್ ಇದು. ಸ್ನೇಹನ ಪ್ರೀತಿನ, ಓಕೆ, ನೀವು ನಿಮ್ಮ ಪಾರ್ಟ್ನರನ್ನು ನೆನೆಸ್ಕೊಳ್ಳಿ, ಹಾಗೆ ಅವರು ನಿಮ್ಮ ಪ್ರತಿ ಸ್ನೇಹ ಭಾವ ಇಟ್ಟಿದ್ದಾರಾ, ಪ್ರೀತಿ ಭಾವ ಇಟ್ಟಿದ್ದಾರಾ ಅನ್ನೋ ಒಂದು ರೀಡಿಂಗನ್ನು ನೋಡಿ. ಪಿಕ್ ಅ ಕಾರ್ಡ್ ರೀಡಿಂಗ್ ಇದು. ಓಕೆ, ಇದು ಸ್ನೇಹನ, ಇದು ಪ್ರೀತಿನ. ಈ ಎರಡು ಕಾರ್ಡು, ಇದು ಸ್ನೇಹ, ಇದು ಪ್ರೀತಿ. ಓಕೆ, ಎರಡರಲ್ಲಿ ಯಾವುದಾದ್ರು ಒಂದು ಕಾರ್ಡನ್ನು ಪಿಕ್ ಮಾಡಿ. ಓಕೆ, ಇಲ್ಲಿ ತುಂಬ ಜನ ಹುಡುಗಿಯರು ತುಂಬಾ ಈ ರೀಡಿಂಗನ್ನು ನೋಡ್ತಾ ಇದೆಯಾ. ಓಕೆ, ಯಾರು ಈ ಕಾರ್ಡನ್ನು ಸೆಲೆಕ್ಟ್ ಮಾಡಿದ್ರಿ, ಇದು ಡೆಫಿನೆಟ್ಲಿ ಸ್ನೇಹ ಅಲ್ಲ. ಅಂದರೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಪ್ರತಿ ಮೋಹ ಇದೆ, ಪ್ರೇಮ ಇದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಇದು ಪ್ರೀತಿನ ಅಂದಿದ್ದಕ್ಕೆ ಎಸ್, ಆಲ್ಸೋ ಇದು ಪ್ರೀತಿನೇ ಅನ್ನೋ ಕಾರ್ಡೇ ಕೂಡ ಬಂದಿದೆ. ಎಸ್, ಇದು ಕೂಡ ಪ್ರೀತಿನೇ ಬರ್ತಾ ಇದೆ, ಇದು ಕೂಡ ಪ್ರೀತಿನೇ ಬರ್ತಾ ಇದೆ. ಓಕೆ, ಸ್ನೇಹನ ಪ್ರೀತಿನ ಅಂತ ಹೇಳಿಬಿಟ್ಟು ಆರಿಸಿದ ಕಾರ್ಡಲ್ಲಿ ನಿಮಗೆ ಇದರಲ್ಲೂ ಪ್ರೀತಿ ಎನರ್ಜಿನೇ ಕಾಣ್ತಾ ಇದೆ, ಇದರಲ್ಲೂ ಪ್ರೀತಿ ಎನರ್ಜಿ ಕಾಣ್ತಿದೆ. ಯಾರು ಸ್ನೇಹನ ಅಂತ ಕಾರ್ಡ್ ಒತ್ತಿದಾಗ, ಕಾರ್ಡ್ನ ಪಿಕ್ ಮಾಡಿದಾಗ ನಿಮಗೆ ಡೆವಿಲ್ ಕಾರ್ಡ್ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ರೀಡಿಂಗ್ ಏನಿದೆ, ಯೂನಿವರ್ಸಿಂದ ಗೈಡೆನ್ಸ್ ಏನಿದೆ ಅಂತೇಳಿ ಹೇಳ್ತೀನಿ. ನೆಕ್ಸ್ಟ್ ಫೈಲ್ 2 ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇದನ್ನ ನಾನು ಇಲ್ಲಿ ಸೈಡಿಗೆ ಇಟ್ಟಿರ್ತೀನಿ. ಓಕೆ, ಯಾರು ಸ್ನೇಹನ ಪ್ರೀತಿನ ಅಂದಾಗ ಸ್ನೇಹನ ಅನ್ನೋ ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡಿದ್ರಿ, ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ. ಇದೇನಂದರೆ ಪ್ರೀತಿ ಇದೆ, ಮೋಹ ಇದೆ, ಕಾಮ ಭಾವ ಇದೆ. ಓಕೆ, ಇದು ಒಂದು ಅಟ್ರಾಕ್ಷನ್ ಲವ್. ನೀವೇನು ಫೈಲನ್ನು ಸೆಲೆಕ್ಟ್ ಮಾಡಿದ್ದೀರಲ್ವಾ, ನಿಮ್ಮ ಲವರ್ ಏನಿದ್ದಾರೆ ನಿಮಗೆ ಅವ್ರ ಪ್ರತಿ ಒಂದು ಅಟ್ರಾಕ್ಷನ್ ಇದೆ, ಆ್ಯಂಡ್ ಅವರಿಗೆ ನಿಮ್ಗೆ ಪ್ರತಿ ಅಟ್ರಾಕ್ಷನ್ ಇದೆ. ಅಂದರೆ ಯಾವ ಥರ? ಫಿಸಿಕಲ್ ಅಟ್ರಾಕ್ಷನ್. ಓಕೆನಾ, ಕಂಪ್ಲೀಟ್ಲಿ ಫಿಸಿಕಲ್ ಅಟ್ರಾಕ್ಷನ್. ತುಂಬ ಸುಂದರವಾಗಿ ಅನಿಸುತ್ತೆ, ನಿಮ್ಮ ಮಾತು ಸುಂದರವಾಗಿ ಅನಿಸುತ್ತೆ, ನೀವು ರೆಡಿ ಆಗೋದು ಸುಂದರವಾಗಿ ಅನಿಸುತ್ತೆ, ಆ ಥರ ಅಟ್ರಾಕ್ಷನ್ ಎನರ್ಜಿ ಇದೆ. ಆ್ಯಂಡ್ ನಿಮ್ಮ ನಡುವೆ ಒಂದು ನೀವು ಇನ್ನೂ ಕನ್ಫೆಸ್ ಮಾಡಿಲ್ಲ ಅನಿಸುತ್ತೆ, ಅಥವಾ ನಿಮ್ಮ ಪರ್ಸನ್ ಕನ್ಫೆಸ್ ಮಾಡಿಲ್ಲ ಇರ್ಬೋದು, ಬಟ್ ನಿಮ್ಮಿಬ್ಬರ ಪ್ರತಿ ಏನಿದೆ ಒಂದು ಅಟ್ರಾಕ್ಷನ್, ಕಂಪ್ಲೀಟ್ಲಿ ಅಟ್ರಾಕ್ಷನ್ ಅಂದರೆ ಒಂದು ಲಸ್ಟಿಂಗ್ ಎನರ್ಜಿ ಇರೋ ಅಟ್ರಾಕ್ಷನ್ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಇದು ಏನಾಗುತ್ತೆ ಅಂದರೆ
ಓಕೆ, ನಾನು ಕಾರ್ಡನ್ನು ಶಫಲ್ ಮಾಡಿ ಕೂಡ ಹೇಳ್ತೀನಿ. ಆದರೆ ಇಲ್ಲಿ ಕೆಲವರಿಗೆ ಕಾರ್ಮಿಕ್ ರಿಲೇಷನ್ಶಿಪ್ ಇದೆ, ಓಕೆನಾ. ಸೊ ಈ ಕಾರ್ಮಿಕ್ ರಿಲೇಷನ್ಶಿಪ್ ಆದಾಗ ಏನಾಗುತ್ತೆ, ಮೋಸ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ದಿನ ಲವ್ ಎನರ್ಜಿ ನಡೆಯುತ್ತೆ, ಮ್ಯಾರೇಜ್ ಕೂಡ ಆಗ್ಬೋದು, ಬಟ್ ಆಮೇಲೆ ಸ್ಟ್ರಗಲ್ ಎನರ್ಜಿ ಕಾಣ್ತದೆ ಕೆಲವರಿಗೆ. ಬಟ್ ಕಾರ್ಡ್ ಕಂಪ್ಲೀಟಾಗಿ ಶಫಲ್ ಮಾಡಿ ನೋಡ್ತೀನಿ ಯೂನಿವರ್ಸಿಂದ ಗೈಡೆನ್ಸ್ ಏನು ಅಂತ ನೋಡಿಬಿಟ್ಟು ನಿಮಗೆ ನಾನು ತಿಳಿಸ್ಕೊಡ್ತೇನೆ, ಸರಿನಾ. ಇಲ್ಲಿ ನೀವು ಒಬ್ರಿಗೊಬ್ರು ಹೆಂಗೆ ಇದ್ದೀರಾ ಅಂದರೆ, ನಿಮಗೆ ಪ್ರತಿ ಒಂದು ಸಮಯದಲ್ಲೂ ನೀವು ನಿಮ್ಮ ಪರ್ಸನನ್ನೇ ನೆನೆಸ್ಕೊಳ್ಳೋದು, ನಿಮ್ಮ ಪರ್ಸನ್ನ ಮೆಸೇಜ್ಗಾಗಿ ವೆಯ್ಟ್ ಮಾಡೋದು, ನಿಮ್ಮ ಪರ್ಸನನ್ನು ಕಾಲ್ಗಾಗಿ ವೆಯ್ಟ್ ಮಾಡೋದು, ನಿಮ್ಮ ಪರ್ಸನ್ಸಿಂದ ಬುಕ್ಸನ್ನು ತೊಗೊಂಡು ಓದೋ ಅಂಥದ್ದು, ಆ ಬುಕ್ಸನ್ನು ಕೊಡೋ ನೆಪದಲ್ಲಿ ಮೀಟ್ ಆಗೋವಂಥದ್ದು, ಪಾರ್ಕಲ್ಲಿ ಮೀಟ್ ಆಗೋವಂಥದ್ದು. ಓಕೆ, ಒಟ್ಟಿನಲ್ಲಿ ಪ್ರತಿ ಒಂದು ಕ್ಷಣವೂ ನೀವು ನಿಮ್ಮ ಪರ್ಸನ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೇ ಯೋಚಿಸ್ತಾ ಇರ್ತೀರ. ಹಾಗೆ ಆ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ನೆಪವನ್ನು ಹುಡುಕ್ತಾ ಇರೋದು ಎನರ್ಜಿ ಇಲ್ಲಿ ತುಂಬ ಕಾಣ್ತಾ ಇದೆ ನನಗೆ. ಹೌದಾ ಅನ್ನೋದಾದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡಿದರೆ ಅನ್ನೋದು ಕೂಡ ನನಗೆ ಗೈಡ್ ಮಾಡಿ. ಓಕೆ, ಸಾರಿ, ಸ್ವಲ್ಪ ನಾನು ಮುಂಚೆ ಓಕೆ ಶಫಲ್ ಮಾಡಿಬಿಟ್ಟೆ ನಾನು. ಓಕೆ, ಇಲ್ಲಿ ನಾನು ಹೇಳಿದೆ ಕೆಲವರಿಗೆ ಕಾರ್ಮಿಕ್ ರಿಲೇಷನ್ಶಿಪ್ ಇದೆ ಅಂದರೆ ಪಾಸ್ಟ್ ಲೈಫಿಂದ ನೀವೇನಾದರೂ ನಿಮ್ಮ ಪಾರ್ಟ್ನರಿಗೆ ಸಮಸ್ಯೆಯನ್ನು ಕೊಟ್ಟಿದ್ದರೆ, ತೊಂದರೆಯನ್ನು ಮಾಡಿದರೆ ಅದನ್ನು ರಿವೆಂಜ್ ತೀರಿಸ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಎನರ್ಜಿ ಕಾಣ್ತಾ ಇದೆ. ನಾನು ಫಸ್ಟಿಗೆ ನೆಗೆಟಿವೇ ಹೇಳ್ತಾ ಇದ್ದೀನಿ, ಬಿಕಾಸ್ ಆಫ್ ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಬರಲಿ ಅಂತ, ಓಕೆನಾ. ಇನ್ನು ಇಲ್ಲಿ 80% ಜನರಿಗೆ ಕಾರ್ಮಿಕ್ ರಿಲೇಷನ್ ಏನಲ್ಲ, ಸೋಲ್ಮೇಟ್ ಕನೆಕ್ಷನ್ನೇ ಕಾಣ್ತಾ ಇದೆ. ಸೊ ನೀವು ನಿಮ್ಮ ಪಾರ್ಟ್ನರ್ಗೆ ಏನಾರು ಕನ್ಫೆಸ್ ಮಾಡಬೇಕು, ಪ್ರಪೋಸ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ನೀವು ಹೇಳಿಬಿಡೋದು ಒಳ್ಳೆಯದು. ಅವ್ರು ಎಸ್ ಆರ್ ನೋ ಆಮೇಲೆ ಹೇಳಿ, ಓಕೆನಾ. ನೀವು ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ನಿಮಗೆ ಬರಬೇಕು, ಓಕೆನಾ. ನೀವು ಕನ್ಫೆಸ್ ಮಾಡೋದಿದ್ರೆ ಮಾಡಿಬಿಡಿ, ಓಕೆ. ಅದು ನೀವು ಹಿಡಿದಿಟ್ಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಹೃದಯದಲ್ಲಿ, ಭಾವದಲ್ಲಿ ಎಲ್ಲಾದ್ರಲ್ಲೂ ಹಿಡಿದಿಟ್ಕೊಂಡಿದ್ದೀರಾ. ನೀವು ಕನ್ಫೆಸ್ ಮಾಡ್ತಾ ಇಲ್ಲ, ಕನ್ಫೆಸ್ ಮಾಡಿ ಅಂತ ಕೂಡ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಮುಂದೆ ಸಾಗಿ ಆ ವ್ಯಕ್ತಿ ಜೊತೆಗೆ ನಿಮ್ಮ ಒಂದು ಫೀಲಿಂಗ್ಸ್ ಅನ್ನ ಶೇರ್ ಮಾಡಿ, ಹೇಳಿ ನನಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬೇಕು, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡ್ತೀರಾ, ನಾನು ನಿಮ್ಮ ಜೊತೆ ಫ್ಯಾಮಿಲಿ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನನಗೆ ನನ್ನನ್ನು ಒಪ್ಕೋತೀರಾ ಅಂತೇಳಿ ನೀವು ಕೇಳ್ಬಿಡಿ, ಓಕೆನಾ. ಗಂಡ್ ಮಕ್ಳಾಗಿದ್ರೆ ದಯಮಾಡಿ ಜಸ್ಟ್ ಒಂದು ರೋಸ್ ಕೊಡಕ್ ಹೋಗ್ಬೇಡಿ. ನಿಮ್ಗೆ ಸಾಧ್ಯ ಆದ್ರೆ ಅರ್ನ್ ಮಾಡಿ ರಿಂಗ್ ಕೊಡಿ, ಓಕೆನಾ. ಸಾಧ್ಯ ಆದ್ರೆ ಡೈಮಂಡ್ ರಿಂಗ್ ಕೊಡಕ್ಕೆ ಪ್ರಯತ್ನ ಪಡಿ, ಓಕೆನಾ. ಇಲ್ಲದಿರ ಅಟ್ಲೀಸ್ಟ್ ಬಂಗಾರದ ರಿಂಗಾರು ಕೊಡಕ್ಕೆ ನೀವು ರೆಡಿಯಾಗಿ. ಇನ್ನು ಹೆಣ್ಮಕ್ಳಾಗಿದ್ರೆ ನೀವು ಖಂಡಿತವಾಗ್ಲೂ ರೋಸ್ ನ ಕೊಡ್ಬೋದು ಗಂಡ್ ಮಕ್ಳಿಗೆ, ಓಕೆನಾ. ನಿಮ್ ಕೈಯಲ್ಲಿ ಓಕೆ ನನಗೆ ನಾನು ಅರ್ನ್ ಮಾಡ್ತೀನಿ, ಚೆನ್ನಾಗಿದ್ದೀನಿ, ಫೈನಾನ್ಷಿಯಲಿ ಚೆನ್ನಾಗಿದ್ದೀನಿ ಅಂತಂದ್ರೆ ನೀವು ಕೂಡ ನಿಮ್ಮ ಪಾರ್ಟ್ನರ್ಗೆ ಗೋಲ್ಡ್ ಗಿಫ್ಟ್ ಅನ್ನ ಕೊಡಬಹುದು, ಓಕೆನಾ. ಹಾಗಾಗಿ ಜಸ್ಟ್ ನೀವು ಕೇಳಿ, ಓಕೆನಾ. ಕನ್ಫೆಸ್ ಮಾಡಿ, ಓಕೆನಾ. ಇದು ಮೇನ್ ಬೇಕು. ಇದು ನಿಮ್ಗೆ ಸ್ಟಕ್ ಎನರ್ಜಿ ಫೀಲ್ ಆಗ್ತಾ ಇದೆ, ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ಲಿ, ನನಗೆ ಹರ್ಟ್ ಆಗತ್ತೆ, ಈ ತರ ಎಲ್ಲ ಏನೇನೋ ನೆಗೆಟಿವ್ ಯೋಚನೆ ಬರ್ತಾ ಇದೆ. ಆ ನೆಗೆಟಿವ್ ಯೋಚನೆಯಿಂದ ಹೊರಗಡೆ ಬನ್ನಿ ಅಂತೇಳಿ. ಮತ್ತು ಇದು ಈ ಒಂದು ಏನು ಗೈಡೆನ್ಸ್ ಇದೆ ಇದನ್ನ ನೀವು ನಿಮ್ಮ ಪಾರ್ಟ್ನರ್ಗೆ ಶೇರ್ ಮಾಡಿ. ಮೇನ್ ಆಗಿ ನೀವು ಶೇರ್ ಮಾಡಿದ ತಕ್ಷಣ ಅವರಿಗೊಂದು ಆ ಎನರ್ಜಿ ರೀಚ್ ಆಗುತ್ತೆ, ಓಕೆನಾ. ಅಥವಾ ಅವರೇ ನಿಮಗೆ ಮುಂದೆ ಬಂದು ಪ್ರಪೋಸ್ ಮಾಡಬಹುದು. ಹೆಣ್ಮಕ್ಳಿಗಾಗಿದ್ರೆ, ಗಂಡ್ ಮಕ್ಳಾಗಿದ್ರೆ ಅಷ್ಟೇ ಧೈರ್ಯ ಏನು ಕೆಡೋದ್ ಬೇಡ. ನೀವು ಓಕೆ ನೀವು ಕೆರಿಯರ್ ಅಲ್ಲಿ ಸ್ಟೇಬಲ್ ಆಗಿದ್ದೀರಾ ಅಂತ ಅಂದ್ರೆ, ಸೊ ನೀವೀಗ ಫ್ಯಾಮಿಲಿ ಕ್ರಿಯೇಟ್ ಮಾಡಕ್ಕೆ ರೆಡಿ ಇದ್ದೀರಾ, ಮದ್ವೆ ಆಗಕ್ಕೆ ರೆಡಿ ಇದ್ದೀರಾ, ಫ್ಯಾಮಿಲಿ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದೀರಾ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ಪ್ರಪೋಸ್ ಮಾಡಬಹುದು. ಪ್ರಪೋಸ್ ಮಾಡೋದ್ರಿಂದ ಮ್ಯಾರೇಜ್ ಕೂಡ ಆಗುತ್ತೆ, ಮ್ಯಾರೇಜ್ ಆಗೋದ್ರಿಂದ ಹ್ಯಾಪಿ ಫ್ಯಾಮಿಲಿ ಕೂಡ ಆಗುತ್ತೆ. ತುಂಬು ಕುಟುಂಬ, ಹ್ಯಾಪಿ ಫ್ಯಾಮಿಲಿ, ಖುಷಿಯಾಗಿರುವಂತಹ ಫ್ಯಾಮಿಲಿನ ಕ್ರಿಯೇಟ್ ಮಾಡ್ಕೋಬಹುದು, ಸರಿನಾ. ಇಲ್ಲಿ ಯಾರಿಗೆ ಕೆಲವಿಗೆ ಕಾರ್ಮಿಕ್ ಕನೆಕ್ಷನ್ ಇದೆ ಅಂತ ಹೇಳಿದೆ. ಸೊ ನೀವು ನಿಮ್ಮ ಪರ್ಸನಲ್ ರೀಡಿಂಗ್ ಅನ್ನ ತಗೊಂಡ ನಂತರನೇ ನನಗೆ ಕ್ಲಾರಿಟಿ ಸಿಗೋದು, ಕ್ಲಾರಿಟಿಯಾಗಿ ಹೇಳಕ್ ಬರೋದು. ಯಾಕಂದ್ರೆ ಇಲ್ಲಿ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರ್ತದೆ, ಓಕೆನಾ. ಪಬ್ಲಿಕ್ ರೀಡಿಂಗ್ ಇದೆ, ಫ್ರೀ ಆಫ್ ಕಾಸ್ಟ್ ರೀಡಿಂಗ್ ಇದು. ಹಾಗಾಗಿ ನೀವೇನ್
ಪರ್ಸನಲ್ ಪೇಯ್ಡ್ ರೀಡಿಂಗ್ ತಗೊಂಡ್ಬಿಟ್ಟು ನೀವು ಕ್ಲಾರಿಟಿ ತಗೋಬಹುದು. ಓಕೆನಾ? ಯಾಕಂದ್ರೆ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ, ಮತ್ತೆ ಅದು ಡೆವಿಲ್ ಕಾರ್ಡ್ ಬಂದ್ರೆ ಅದು ಕಂಪ್ಲೀಟ್ಲಿ ಲಸ್ಟಿಂಗ್ ಎನರ್ಜಿ ಇರೋಂತಹ ಎನರ್ಜಿ, ಅಂದ್ರೆ ಕಂಪ್ಲೀಟ್ಲಿ ಕಾಮಭಾವ ಮೇಲೆ. ಈಗೇನಂದ್ರೆ ಮೇಲೆ ಸೌಂದರ್ಯ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಪ್ರೀತಿಸೋದು, ಆಮೇಲೆ ಆ ಸೌಂದರ್ಯ ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಸೌಂದರ್ಯ ಕ್ಷೀಣಿಸ್ತಾ ಹೋಗುತ್ತೆ. ಅಥವಾ ಯಾವ್ದೋ ಒಂದು ಟೈಮಲ್ಲಿ ಫೈನಾನ್ಷಿಯಲಿ ಸ್ಟ್ರಗಲ್ ಬರುತ್ತೆ, ಆಮೇಲೆ ನನಗೆ ನೀನ್ ಬೇಡ ಅಂತ ಅಂದ್ಬಿಟ್ರೆ ಏನ್ ಮಾಡ್ತೀರಾ ಅಲ್ವಾ? ಯಾಕಂದ್ರೆ ಇದು ಮ್ಯಾರೇಜ್ ಕಮಿಟ್ಮೆಂಟ್, ಲಾಂಗ್ ಟರ್ಮ್ ಅಲ್ಲಿ ಒಂದು 40-50 ವರ್ಷ 60 ವರ್ಷ ಜೊತೆ ಇರುವಂತಹ ಒಂದು ಎನರ್ಜಿ ಇದು. ಅಂತ ಎನರ್ಜಿಗೆ ನೀವು ಸುಮ್ಮನೆ ದುಡುಕಿ ನಿರ್ಧಾರ ತಗೊಳ್ಳೋದು ಬೇಡ. ನೀವು ನಿಮ್ಮ ಪಾರ್ಟ್ನರ್ ನಿಮ್ಮ ಪ್ರತಿ ಎನರ್ಜಿಸ್ ಹೇಗಿದೆ ಅಂತ ಚೆಕ್ ಮಾಡ್ಕೊಂಡು ನೀವು ಮುಂದೆ ಸಾಗೋದು ಒಳ್ಳೇದು. ಗೈಡೆನ್ಸ್ ಹೀಗಿದೆ ನಾ ಹೇಳ್ತಾ ಇದ್ದೀನಿ. ಓಕೆನಾ? ಅದು ಬಿಟ್ರೆ ತುಂಬಾ ಜನ ಇಲ್ಲಿ ನಾ ಹೇಳದ್ಮೇಲೆ ಒಂದು 80% ಪರ್ಸನ್ಸ್ಗೆ ನೀವು ನೋಡ್ತಾ ಇದ್ದೀರಾ. ಸೊ ನಿಮ್ಗೆ ಒಂದು ಹ್ಯಾಪಿ ಲೈಫ್ ಅಂತೂ ಖಂಡಿತ ಸಿಗತ್ತೆ ನಿಮ್ಮ ಪಾರ್ಟ್ನರ್ ಪ್ರತಿ. ಅವ್ರ ಪ್ರತಿ ಸ್ನೇಹ ಭಾವ ಅಲ್ಲ, ಅದು ಮೋಹ ಭಾವ, ಕಾಮಭಾವ ಇನ್ಕ್ಲೂಡಿಂಗ್ ಪ್ರೇಮ ಭಾವ ಇದೆ. ಬಟ್ ನೆಗೆಟಿವ್ ಇದೆ, ಸ್ವಲ್ಪ ನೆಗೆಟಿವ್ ಆಲೋಚನೆಗಳಿದೆ ನಿಮ್ಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ಗೆ ನೆಗೆಟಿವ್ ಆಲೋಚನೆಗಳಿದೆ. ಆ ನೆಗೆಟಿವ್ ಆಲೋಚನೆಗಳನ್ನ ರಿಲೀಸ್ ಮಾಡಬೇಕಾಗತ್ತೆ. ಬ್ಲಾಕೇಜಸ್ ಕ್ರಿಯೇಟ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ಕೆಲವರಿಗೆ ಎನ್ಸೆಸ್ಟರ್ದು ಬ್ಲೆಸ್ಸಿಂಗ್ಸ್ ಬೇಕಾಗಿದೆ. ಹಾಗಾಗಿ ನೀವು ನಿಮ್ಮ ಎನ್ಸೆಸ್ಟರ್ನ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಅದ್ರ ಜೊತೆಗೆ ಹಿರಿಯರನ್ನ ಗೌರವಿಸಬೇಕು. ಓಕೆನಾ? ನೀವೇನಾದ್ರೂ ಮ್ಯಾರೇಜ್ ಆಗ್ಬೇಕಂತ ಇದ್ದೀರಾ, ಲವ್ ಮಾಡ್ತಾ ಇದ್ದೀರಾ, ಮ್ಯಾರೇಜ್ ಆಗ್ಬೇಕಂದ್ರೆ ನೀವು ನಿಮ್ಮ ಪೇರೆಂಟ್ಸ್ಗೆ ಪರ್ಮಿಷನ್ ತಗೊಂಡೇ ಮದುವೆ ಆಗಬೇಕು. ಇದು ಇಲ್ಲಿ ಗೈಡೆನ್ಸ್. ನೀವೇನಾದ್ರು ಪೇರೆಂಟ್ಸಿಗೆ ಹರ್ಟ್ ಮಾಡಿ, ಪೇರೆಂಟ್ಸಿಗೆ ಹೇಳ್ದೆ, ಓಕೆ, ಅವ್ರಿಗೆ ಸುದ್ದಿನೇ ಕೊಡದೆ ನೀವೇನಾದ್ರು ಮ್ಯಾರೇಜ್ ಆದರೆ ಮುಂದೆ ಪ್ರಾಬ್ಲಮ್ ಆಗೋದಂತೂ ಗ್ಯಾರಂಟಿ. ಹಾಗಾಗಿ ನೀವು ನಿಮ್ಮ ಇಬ್ಬರು ಕಡೆಯೂ ಪೇರೆಂಟ್ಸಿಗೆ ಒಪ್ಪಿಸ್ಬಿಟ್ಟು ಮ್ಯಾರೇಜ್ ಆಗಬೇಕು. ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ ಒಪ್ಸೋಕ್ಕೆ. ಓಕೆನಾ? ಬಟ್ ಫೈನಲ್ ಆಗಿ ನೀವಿಬ್ರು ಸ್ಟ್ರಾಂಗ್ ಆಗಿದ್ರೆ ಇವ್ರನ್ನೇ ಮದುವೆ ಆಗಬೇಕು, ಎಷ್ಟು ವರ್ಷ ಕಳೆದ್ರೂ ಇವ್ರನ್ನೇ ಮದುವೆ ಆಗಬೇಕು, ಇವ್ರ ಜೊತೆಗೆ ಲೈಫ್ ಲೀಡ್ ಮಾಡಬೇಕು ಅಂತಂದರೆ ಕೊನೆಗೆ ಒಂದು ಟೈಮ್ ನಿಮ್ಮ ತಂದೆ ತಾಯಿಗಳು ಕೂಡ ಒಪ್ಕೊಂಡು ಮ್ಯಾರೇಜ್ ಮಾಡ್ತಾರೆ. ಬಟ್ ಅವ್ರದ್ದು ಆಶೀರ್ವಾದ ಇಲ್ಲದೆ ಮ್ಯಾರೇಜ್ ಆಗೋಕ್ಕೆ ಹೋಗಬೇಡಿ. ಓಕೆನಾ? ಆಮೇಲೆ ಇಲ್ಲಿ ಕೆಲವರು ಟ್ರೆಡಿಷ್ನಲ್ನ ಫಾಲೋ ಮಾಡ್ತೀರಾ. ಸೊ ಇಲ್ಲಿ ಕೆಲವರಿಗೆ ಲವ್ ಕಮ್ ಅರೇಂಜ್ ಆಗಬೇಕನ್ನೋ ಎನರ್ಜಿನೇ ಇದೆ. ಸೊ ಆ ಎನರ್ಜಿಗೆ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ. ಆ ಸ್ಟ್ರಗಲನ್ನು ಫೇಸ್ ಮಾಡೋಕ್ಕೆ ನೀವು ರೆಡಿ ಇರಬೇಕು, ಆ್ಯಕ್ಷನನ್ನು ತೊಗೊಳಕ್ಕೆ ರೆಡಿ ಇರಬೇಕು. ಏನೇ ಆಗಿದ್ರು ಗಂಡ್ಮಕ್ಳಾಗಿರಲಿ ಹೆಣ್ಮಕ್ಳಾಗಿರಲಿ ಫೈನಾನ್ಷಿಯಲಿ ಸ್ಟೆಬಲ್ ಆಗಿ ನಿಮ್ಮ ಕೆರಿಯರನ್ನು ಬಿಟ್ಕೊಡೋಕೆ ಹೋಗಬೇಡಿ. ಮ್ಯಾರೇಜಿಗೋಸ್ಕರ ಕೆರಿಯರನ್ನು ಸ್ಪಾಯಿಲ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆನಾ? ಫೈನಾನ್ಸ್, ಹಣಕಾಸು ಇಬ್ಬರಿಗೂ ಅಗತ್ಯ, ಗಂಡಿಗೂ ಅಗತ್ಯ, ಹೆಣ್ಣಿಗೂ ಅಗತ್ಯ. ಓಕೆನಾ? ಸೊ ನಿಮ್ಮ ಕೆರಿಯರ್ ಬಗ್ಗೆನೂ ಕೂಡ ಜಾಗ್ರತೆ ವಹಿಸಿ. ನೀವಿಬ್ರು ಒಟ್ಟಿಗೆ ಕೆರಿಯರ್ ಗ್ರೋತ್ ಮಾಡ್ತಾ ಇದ್ರೆ ಒಳ್ಳೆಯದು. ನೀವಿಬ್ರು ಕೇವಲ ಮದುವೆ ಆಗ್ತಾ ಇದೆ ಅಂದಿದ ತಕ್ಷಣ ಒಂದು ಹೆಂಡತಿ ಆದ್ರೂ ಕೇವಲ ಫ್ಯಾಮಿಲಿನೇ ನೋಡ್ಕೊಳ್ಳೋದು, ಗಂಡ ಅದನ್ನು ಹೊರಗಡೆನೇ ಹೋಗ್ಬೇಕಂತ ಏನೂ ರೂಲ್ಸ್ ಇಲ್ಲ. ಸೊ ನೀವು ನಿಮ್ಮಿಬ್ರದ್ದು ಕೆರಿಯರನ್ನು ಗ್ರೋತ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಳಿಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಇದು ಚೆನ್ನಾಗಿರುತ್ತೆ ಮ್ಯಾರೇಜ್. ಸರಿನಾ? ಓಕೆ, ಇದಿಷ್ಟು ಸ್ವಲ್ಪ ಹಾರ್ಡ್ ವರ್ಕ್ ಅಂತೂ ಮಾಡಲೇಬೇಕು. ಸರಿನಾ? ಇದಿಷ್ಟು ನಿಮ್ಮ ರೀಡಿಂಗ್ ಆಗಿತ್ತು. ರೀಡಿಂಗ್ ಹೇಗೆ ಅನ್ನಿಸ್ತು? ರೆಸನೇಟ್ ಆಗಿದೆಯಾ? ಎನರ್ಜೀಸ್ ರೆಸನೇಟ್ ಆಗಿದೆಯಾ ಅಂತೇಳಿ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹಂಚೋದನ್ನು ಮರಿಬೇಡಿ. ನೀವು ರೇಖಿ ವಿದ್ಯಾಲಯಕ್ಕೆ ಸಪೋರ್ಟ್ ಮಾಡೋದು ಇದೇ ರೀತಿಯಲ್ಲಿ, ಯಾಕಂದರೆ ನಾವು ಫ್ರೀ ಆಫ್ ಕಾಸ್ಟಲ್ಲಿ ನಾನು ನಿಮಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಲೋ ಪೈಲ್ ಟು ವಿವರ್ಸ್, ನಿಮಗೂ ಕೂಡ ಸ್ನೇಹನ ಪ್ರೀತಿನ ಅನ್ನೋ ಕಾನ್ಸೆಪ್ಟಲ್ಲಿ ನಿಮ್ಮ ಪ್ರೀತಿನೂ ಕೂಡ ಪ್ರೀತಿ, ಪ್ರೇಮ ಭಾವ, ಲವ್ ಎನರ್ಜಿ. ಓಕೆ, ನೀವು ಸಿಂಗಲ್ ವೇಯಲ್ಲಿ ಒನ್ ವೇಯಲ್ಲಿ ಲವ್ ಮಾಡ್ತಾ ಇದ್ದೀರಾ. ನೀವಿನ್ನೂ ನಿಮ್ಮ ಪರ್ಸನ್ಗೆ ಕನ್ಫೆಸ್ ಮಾಡಿಲ್ಲ, ತಿಳಿಸಿಲ್ಲ. ನೀವು ನಿಮ್ಮ ಎದುರಿಗಿರೋ ಪರ್ಸನ್ನು ನಿಮ್ಮ ಪ್ರತಿ ಪ್ರೇಮ ಭಾವವನ್ನು ಹೊಂದಿದ್ದಾರಾ ಅಥವಾ ಸ್ನೇಹ ಭಾವನ ಹೊಂದಿದ್ದಾರಾ ಅನ್ನೋದಕ್ಕೆ ಆನ್ಸರ್ ಬಂದು ಪ್ರೇಮ ಭಾವನೆ. ಇಲ್ಲಿ ಏನಂದರೆ ನೀವು ತುಂಬಾ ಓವರ್ ಥಿಂಕಿಂಗ್ ಮಾಡ್ತೀರಾ. ಆಲ್ಸೋ ನಿಮ್ಮ ಪರ್ಸನ್ ಕೂಡ ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ. ಅವರು ಪ್ರಪೋಸ್ ಮಾಡಲಾ ಬೇಡವಾ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಿದ್ದೀರಾ. ನೀವು ಕೂಡ ಹೇಳಲಾ ಬೇಡವಾ ಅಂತೇಳೇ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ನೀವು ತುಂಬ ಕನಸು ಕಾಣೋದು ಜಾಸ್ತಿ. ಓಕೆನಾ? ನೀವು ನಿಮ್ಮ ಪಾರ್ಟ್ನರ್ ಪ್ರತಿ ಹೀಗಿರಬೇಕು, ಹಾಗಿರಬೇಕು, ಫ್ಯೂಚರ್ ಹೀಗಿರಬೇಕು, ಓಕೆ, ಫ್ಯಾಮಿಲಿ ಹಿಂಗಿರಬೇಕು, ಮಕ್ಳು ಹಿಂಗಿರಬೇಕು, ಇಷ್ಟೆಲ್ಲ ಕಲ್ಪನೆಯನ್ನು ಮಾಡ್ಕೊಳ್ತಾ ನೀವು ನಿದ್ದೆ ಮಾಡೋದನ್ನು ಬಿಟ್ಟಿದ್ದೀರಾ. ಎಷ್ಟೊಂದು ಟೈಮು ನಿಮಗೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಮಾತಾಡ್ಸಿಲ್ಲ ಅಂದರೆ ಅಳೋದು, ಮೆಸೇಜ್ ಮಾಡಿಲ್ಲ ಅಂದರೆ ಅಳೋದು, ಕಾಲ್ ಮಾಡಿಲ್ಲ ಅಂದರೆ ಅಳೋದು, ಮೀಟ್ ಮಾಡಿಲ್ಲ ಅಂದರೆ ಅಳೋದು, ಈ ಥರ ಎನರ್ಜೀಸು ಕಾಣ್ತಾ ಇದೆ. ಓಕೆನಾ? ನೀವು ಗಾಳಿಯಲ್ಲಿ ತೇಲೋ ಅಂತಹ ಎನರ್ಜಿಯನ್ನು ಹೊಂದಿದ್ದೀರಾ. ಆಲ್ಸೋ ನಿಮ್ಮ ಪರ್ಸನ್ ಕೂಡ. ಆ್ಯಂಡ್ ನೀವಿಬ್ಬರು
ತುಂಬಾ ಕ್ರಿಯೇಟಿವಿಟಿ ಮೈಂಡ್ ಇರುವಂತಹ ವ್ಯಕ್ತಿ, ಓಕೆನಾ. ನಾಲೆಡ್ಜಬಲ್ ಪರ್ಸನ್ ಕೂಡ ಹೌದು. ಡಿವೈನ್ ಕೂಡ ಏನು ಹೇಳುತ್ತೆ, ಗೈಡೆನ್ಸ್ ಏನಿದೆ ನಿಮಗೆ ಅಂತೇಳಿ ನೋಡೋಣ. ಇದು ಕಲೆಕ್ಟಿವ್ ರೀಡಿಂಗ್, ಜನರಲ್ ರೀಡಿಂಗ್ ಆಗಿರ್ತದೆ. ರೆಸೊನೇಟ್ ಆಗಿದ್ದನ್ನು ಪಿಕ್ ಮಾಡಿ, ನೀವು ಈ ಕಾರ್ಡನ್ನು ಪಿಕ್ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನೀವು ಯಾರಿಗೆ ಪ್ರೀತಿಸ್ತಾ ಇದ್ದೀರೋ ಅವ್ರಿಗೆ ಶೇರ್ ಮಾಡಿ. ಹಾಗೆ ಈ ಥರದ ಎನರ್ಜೀಸಲ್ಲಿ ಯಾರಾದರೂ ಇದ್ದರೆ ನಿಮ್ಮ ಸ್ನೇಹಿತರಿಗೂ ಈ ಎನರ್ಜಿನ, ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಫ್ರೀ ಆಫ್ ಕಾಸ್ಟಲ್ಲಿ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ನೀವು ಗ್ರ್ಯಾಟಿಟ್ಯೂಡ್ ಮೂಲಕ ಓಕೆ ವಿಡಿಯೋನ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ, ಸರಿನಾ. ಓಕೆ ಮತ್ತು ನಿಮಗೆ ಒಂದಕ್ಕಿಂತ ಹೆಚ್ಚು ಜನ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಈ ಎನರ್ಜಿನೂ ಕಾಣ್ತಾ ಇದೆ. ನೀವು ಪ್ರೀತಿಸ್ತಿರೋದು ಒಬ್ಬರನ್ನಾದರೆ ನಿಮ್ಮನ್ನು ಪ್ರೀತಿಸೋರು 4 ಜನ ಇದ್ದಾರೆ. ಆ ವಿಚಾರ ನಿಮಗೆ ಗೊತ್ತು. ಹಾಗಾಗಿ ನಾನು ಯಾರನ್ನ ಪ್ರೀತಿಸಲಿ ಯಾರನ್ನ ಬಿಡಲಿ ಅನ್ನೋ ಥರನೂ ಎನರ್ಜಿ ಇದೆ, ಕನ್ಫ್ಯೂಷನ್ ಎನರ್ಜಿ ಇದೆ. ಯಾಕೆ ಕನ್ಫ್ಯೂಷನ್ ಎನರ್ಜಿ ಇದೆ ಅಂದರೆ ನಿಮ್ಮ ಎಮೋಷ್ನಲ್ ಬ್ಯಾಲೆನ್ಸ್ ಇಲ್ಲ, ಓಕೆ. ಚಂಚಲ ಮನಸ್ಥಿತಿ, ಓವರ್ ಥಿಂಕಿಂಗ್ ಜಾಸ್ತಿ ಜಾಸ್ತಿ ಜಾಸ್ತಿ. ನೀವು ನಿಮ್ಮ ಕೆರಿಯರ್ ಕಡೆ ಫೋಕಸ್ ಮಾಡಬೇಕು. ಇಲ್ಲಿ ನಿಮ್ಮ ಪರ್ಸನ್ ಕೆರಿಯರ್ ಕಡೆನೂ ಫೋಕಸ್ ಮಾಡ್ತಾ ಇದ್ದಾರೆ, ಆ ಎನರ್ಜಿನೂ ಕಾಣ್ತಾ ಇದೆ ಇಲ್ಲಿ, ಓಕೆ. ಹಾಗಾಗಿ ಕೆರಿಯರ್ ಒಂದು ಸ್ಟೆಬಿಲಿಟಿ ಆಗಿಬಿಡಲಿ, ಓಕೆ. ಅಂದರೆ ಒಂದು ಜಾಬ್ ಅನ್ನೋದು ಪರ್ಮನೆಂಟ್ ಜಾಬ್ ಅನ್ನೋದಿರಲಿ, ಓಕೆ. ಫೈನಾನ್ಷಿಯಲಿ ಯಾವಾಗಲೂ ಸ್ಟೆಬಲ್ ಇರೋವಂತಹ ಪರ್ಸನ್ನು ಆ ಕಡೆ ಫೈನಾನ್ಷಿಯಲಿ ಸ್ಟೆಬಲ್ ಇರೋಕ್ಕೋಸ್ಕರ ಆ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ನಿಮ್ಮ ಪರ್ಸನ್. ಹಾಗಾಗಿ ಮಾತುಕತೆ ಆಡಿಬಿಟ್ಟು ನೀವು ಸ್ವಲ್ಪ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಕೂಡ ಇದ್ದೀರಾ. ಹಾಗಾಗಿ ನೀವು ಒಬ್ರಿಗೊಬ್ರು ಎಷ್ಟು ಡೆಡಿಕೇಟೆಡ್ ಇದ್ದೀರಾ ಅಂತಂದರೆ, ಇದು ಏನಪ್ಪ ಅಂದರೆ ಓಕೆ ಇಲ್ಲಿ ನೀವು ಒಮ್ಮೆ ಕನ್ಫೆಸ್ ಮಾಡಿರೋದು ಎನರ್ಜಿ ಕಾಣ್ತಾ ಇದೆ. ಆಲ್ರೆಡಿ ನಿಮ್ಮ ಪರ್ಸನ್ ನಿಮಗೆ ನಾನು ಇನ್ನೇನು ಪ್ರೀತಿಸ್ತೀನಿ, ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿರ್ಬೋದು, ಅಥವಾ ನೀವು ಹೇಳಿರ್ಬೋದು. ಏಕೆ ನೀವು ಏನು ಹೇಳಿದ್ದೀರಾ ಅನ್ನೋದು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎನರ್ಜಿ ಕಾಣ್ತಾ ಇದೆ. ಬಟ್ ಇದು ಒಮ್ಮೊಮ್ಮೆ ಇದು ಆ್ಯಕ್ಚುಲಿ ಬಂದು ಸಿಂಗಲ್ ವೇಯಲ್ಲಿ ಪ್ರೀತಿ ಮಾಡ್ತಾ ಇರೋರು, ಕನ್ಫೆಸ್ ಮಾಡದೇ ಇರೋರಿಗೆ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಸುಳಿವು ಸಿಕ್ಕಿದೆ ನಿಮ್ಮ ಪರ್ಸನ್ಗೆ, ಓಕೆನಾ. ನೀವು ಹೇಳಿರ್ಬೋದು ಅಥವಾ ನಿಮ್ಮ ಪರವಾಗಿ ಬೇರೆ ಯಾರಾದರೂ ಹೇಳಿರ್ಬೋದು, ಸುಳಿವಂತೂ ಸಿಕ್ಕಿದೆ. ಈ ಎನರ್ಜಿ ಕಾಣ್ತಾ ಇದೆ ನನಗಿಲ್ಲಿ. ಬಟ್ ನಿಮ್ಮ ಪರ್ಸನ್ ಏನಿದ್ದಾರೆ ಕೆರಿಯರ್ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಸ್ಟೆಬಿಲಿಟಿ ಇರಬೇಕು ಅಂತೇಳ್ಬಿಟ್ಟು. ಯಾಕಂದರೆ ಒಂದು ಫ್ಯಾಮಿಲಿನ ಲೀಡ್ ಮಾಡಬೇಕು ಅಂತಂದರೆ, ನಾನು ನನ್ನ ಪ್ರೇಮಿಯನ್ನು ಮ್ಯಾರೇಜ್ ಆದರೆ ನನ್ನ ಹೆಂಡತಿಯನ್ನು, ಹುಟ್ಟೋ ಮಕ್ಕಳಿಗೆ ಒಂದು ಒಳ್ಳೆ ಫಾದರ್ ಆಗಬೇಕು, ಒಳ್ಳೆ ಹಸ್ಬೆಂಡ್ ಆಗಬೇಕು, ಈ ಥರ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ, ಸರಿನಾ. ಹಾಗಾಗಿ ಅವರು ಸ್ವಲ್ಪ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರತಿ ಪ್ರೇಮ ಇದೆ, ಬಟ್ ಅದನ್ನು ಅವರು ಹೇಳ್ಕೊಂಡಿಲ್ಲ. ಬಿಕಾಸ್ ಅವರು ಕಂಪ್ಲೀಟ್ ಜಾಬ್ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅರ್ನ್ ಮಾಡಿದ್ರೆ ಮಾತ್ರ ಮುಂದೆ ಜೀವನ ಚೆನ್ನಾಗಿರುತ್ತೆ ಅಂತ. ಅದ್ರ ಜೊತೆಗೆ ನಿಮ್ಮ ಜೊತೆಗೆ ಹ್ಯಾಪಿ ಲೈಫ್ನ ಲೀಡ್ ಮಾಡಬೇಕಂತ ಇದ್ದಾರೆ, ಓಕೆನಾ. ಅಂದರೆ ಕಂಪ್ಲೀಟ್ ಕೆರಿಯರನ್ನು ಅಂದರೆ ಕಂಪ್ಲೀಟ್ ಸಂಪಾದನೆ ಮಾಡೋದು ಮಾತ್ರ ಅಲ್ಲ, ಟೈಮ್ನೂ ಕೂಡ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡಬೇಕು ಅಂತ ಈ ಭಾವ ನಿಮ್ಮದು ಆಗಿರ್ಬೋದು, ಓಕೆನಾ. ಕೇವಲ ದುಡ್ಡು ಮಾತ್ರ ಸಂಪಾದನೆ ಮಾಡ್ತಾ ಇದ್ರೆ ಸಾಲದು, ನನ್ನ ಪಾರ್ಟ್ನರ್ ನನ್ನ ಜೊತೆಗೂ ಟೈಮ್ ಸ್ಪೆಂಡ್ ಮಾಡಬೇಕು, ಓಕೆ. ಮುಂದೆ ಫ್ಯಾಮಿಲಿ ಕ್ರಿಯೇಟ್ ಆದರೆ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಂಥ ಎನರ್ಜಿ ಇರಬೇಕು. ಈ ಥರದ್ದೆಲ್ಲ ಯೋಚನೆ ಮುಂಚೆನೇ ಹೇಳಿದೆ ನಾನು, ತುಂಬ ಕನಸುಗಳನ್ನು ಕಾಣ್ತಾ ಇದೆ ಅಂತ. ಆ ಕನಸಿನ ಎನರ್ಜಿನೇ ಇಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ನಿಮಗೆ ಗೈಡೆನ್ಸ್ ಏನಪ್ಪ ಅಂದರೆ, ಮೆಂಟಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು, ಓವರ್ ಥಿಂಕಿಂಗನ್ನು ಸ್ಟಾಪ್ ಮಾಡಬೇಕು, ಓಕೆ. ನಿಮ್ಮ ಪರ್ಸನ್ ಈ ಥರ ಇದ್ದರೆ ನಿಮ್ಮ ಪರ್ಸನ್ಗೂ ಇದೇ ಗೈಡೆನ್ಸು, ಓವರ್ ಥಿಂಕಿಂಗನ್ನು ಮಾಡೋದನ್ನು ಸ್ಟಾಪ್ ಮಾಡಬೇಕು, ಓಕೆನಾ. ಏಜ್ ಏನಾದರೂ ತುಂಬ ಆಗಿದ್ರೆ, ಓಕೆ, ಮ್ಯಾರೇಜ್ ಏಜ್ ಈಗ ಒಂದು 33, 34, 35, 38 ಈ ಥರ ಏಜ್ ಆಗ್ತಾ ಇದ್ದರೆ ಅವ್ರು ಇವಾಗ ಮ್ಯಾರೇಜ್ ಆಗೋದು ಒಳ್ಳೆಯದು. ಸೊ ನೀವು ಮಾತುಕತೆ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ಈ ಥರದ ಎನರ್ಜಿ ಇರೋದ್ರಿಂದ ನೀವು ಪರ್ಸ್ನಲ್ ರೀಡಿಂಗ್ ತಗೊಳ್ಳಿ, ಓಕೆನಾ. ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರ್ತದೆ. ನೀವು ಪರ್ಸ್ನಲ್ ರೀಡಿಂಗ್ ತಗೊಂಡ್ರೆ ನಿಮಗೆ ಸರಿಯಾದ ಗೈಡೆನ್ಸ್ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ, ಸರಿನಾ. ಇಲ್ಲಿ ಆಮೇಲೆ ಎಮೋಷ್ನಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೇಬೇಕು, ಓಕೆನಾ.
ಆಮೇಲೆ ನಿಮ್ಮ ಹತ್ರ ಇರುವಂತಹ ಹಿಡನ್ ಟ್ಯಾಲೆಂಟ್ ಏನಿದೆ ಆ ಟ್ಯಾಲೆಂಟನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಬ್ಲೆಸ್ಸಿಂಗ್ಸನ್ನು ತಗೊಳ್ಳಿ. ಇಲ್ಲೂ ಕೂಡ ಪೈಲ್ 1ಅಲ್ಲೂ ಕೂಡ ಎನ್ಸೆಸ್ಟರ್ ಬ್ಲೆಸ್ಸಿಂಗ್ಸು ಮತ್ತು ಹಿರಿಯರ ಬ್ಲೆಸ್ಸಿಂಗ್ಸ್ ತಗೊಳಕ್ಕೆ ಹೇಳಿತ್ತು. ಇಲ್ಲೂ ಕೂಡ ಸೇಮ್ ಎನರ್ಜಿ ಬರ್ತಾ ಇದೆ. ನೀವು ನಿಮ್ಮ ಹಿರಿಯರನ್ನು ಒಪ್ಪಿಸ್ಬಿಟ್ಟು ಮ್ಯಾರೇಜ್ ಆಗಬೇಕು. ಇದು ನಿಮ್ಮ ಪ್ಲ್ಯಾನ್ ಆಗಿದ್ರೂ ಕೂಡ ಇಲ್ಲಿ ಎನರ್ಜಿ ಗೊತ್ತಾಗ್ತಾ ಇದೆ. ಓಕೆ, ತಂದೆ ತಾಯಿಗಳನ್ನು ಒಪ್ಪಿಸಿ ಫ್ಯಾಮಿಲಿನೆಲ್ಲ ಒಪ್ಪಿಸ್ಬಿಟ್ಟು ಮ್ಯಾರೇಜ್ ಆಗಬೇಕು ಅನ್ನೋದೇ ಎನರ್ಜೀಸ್ ಕಾಣ್ತಾ ಇದೆ. ಅದನ್ನೇ ನೀವು ಮಾಡಬೇಕು. ಓಕೆನಾ? ಅದು ಹೆಂಗೆ ಒಪ್ಸೋದು? ಯಾಕಂದರೆ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಸೊ ಆ ಸ್ಟ್ರಗಲನ್ನು ಫೇಸ್ ಮಾಡೋಕ್ಕೆ, ಧೈರ್ಯ ಮಾಡೋಕ್ಕೆ ರೆಡಿಯಾಗಿ. ಓಕೆನಾ? ಆಮೇಲೆ ಅವ್ರ ಪರ್ಮಿಷನ್ ಇಲ್ಲದೆ ಮ್ಯಾರೇಜ್ ಆಗೋಕೆ ಹೋಗ್ಬೇಡಿ. ಯಾಕಂದರೆ ಹಿರಿಯರ್ ಬ್ಲೆಸ್ಸಿಂಗ್ಸ್ ಇಲ್ಲ ಅಂದರೆ ನಾವು ಲೈಫ್ ಲೀಡ್ ಮಾಡೋದು ಕಷ್ಟ ಆಗುತ್ತೆ. ಸರಿನಾ? ಸೊ ನೀವು ಅದಕ್ಕೆ ಒಬ್ರಿಗೊಬ್ರು ನೀವು ಮಾತುಕತೆ ಮಾಡಿಬಿಟ್ಟು ಫ್ಯಾಮಿಲಿ ಜೊತೆಗೆ ಮಾತಾಡಿಬಿಟ್ಟು ನೀವು ಡಿಸಿಷನನ್ನು ತಗೋಬೇಕು. ಸ್ಟ್ರಾಂಗಾಗಿ ಆ್ಯಕ್ಷನನ್ನು ತಗೋಬೇಕು ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಮೋಷ್ನಲಿ ಬ್ಯಾಲೆನ್ಸ್ ಆಗಬೇಕು. ಯಾಕಂದರೆ ನೀವು ಎಮೋಷ್ನಲಿ ನೆಗೆಟಿವ್ ಆಗಿದ್ದೀರಾ. ಓಕೆನಾ? ನೆಗೆಟಿವ್ ಫೀಲಿಂಗ್ ಬರ್ತಾ ಇದೆ. ಯೋಚನೆಗಿಂತ ಫೀಲ್ ಬರ್ತಾ ಇದೆ. ಭಯ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ನೀವು ಏನು ಯೂಸ್ ಮಾಡ್ಬೋದು ಅಂದರೆ ರೊಡೋನೈಟ್ ಕ್ರಿಸ್ಟಲ್ ಬರ್ತದೆ. ಇಲ್ಲಿ ನಾನು ಹಾಕಿದ್ದೀನಿ ಇದು. ಓಕೆ, ದಿಸ್ ಇಸ್ ಅ ರೊಡೋನೈಟ್ ಕ್ರಿಸ್ಟಲ್ಲು. ಇದನ್ನು ನೀವು ಮತ್ತು ನಿಮ್ಮ ಪಾರ್ಟ್ನರ್ಗೆ ಇಬ್ಬರು ಸೇಮ್ ಕ್ರಿಸ್ಟಲ್ ಬ್ರಾಸ್ಲೆಟನ್ನು ಯೂಸ್ ಮಾಡಿ, ಅಥವಾ ಕ್ರಿಸ್ಟಲ್ ತಂಬಲನ್ನಾರು ನೀವು ಯೂಸ್ ಮಾಡ್ತಾ ಹೋಗಿ. ಇದರಿಂದ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ, ಭಯ ನಿವಾರಣೆ ಆಗುತ್ತೆ. ಓಕೆನಾ? ಓಕೆ, ಇಲ್ಲಿ ಏನಪ್ಪ ಅಂದರೆ ಒಂದು 50 to 55% ಅಷ್ಟು ನೀವು ನಿಮ್ಮ ಪಾರ್ಟ್ನರ್ ಪ್ರತಿ ಮ್ಯಾರೇಜ್ ಆಗ್ಬೋದು. ನೀವೇನಾದ್ರು ಕನ್ಫೆಸ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಕನ್ಫೆಸ್ ಮಾಡ್ಬೋದು. ನಿಮ್ಮ ಅಪೋಸಿಟ್ ಪರ್ಸನ್ನು ನಿಮ್ಮನ್ನು ಒಪ್ಕೊಳ್ತಾರೆ. ಓಕೆನಾ? ನೀವು ಹೇಗಿದ್ದೀರೋ ಆ ಪರಿಸ್ಥಿತಿಯಲ್ಲೇ ನಿಮ್ಮ ಪಾರ್ಟ್ನರ್ ಒಪ್ಕೊಳ್ತಾರೆ. ಸೊ ಕನ್ಫೆಸ್ ಮಾಡಿಬಿಡಿ ಅಂತೇಳಿ ಕೂಡ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ನಿಮ್ಗೆ ಇನ್ನೂ ಡೌಟ್ ಬರ್ತಾ ಇದೆ, ಇನ್ನೂ ಆಗ್ತಾ ಇಲ್ಲ, ನನಗೆ ಆ ಥರ ಡಿಸಿಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ, ಭಯ ಆಗ್ತಾ ಇದೆ ಅಂತಂದರೆ ಟ್ಯಾರೋ ಸೆಷನನ್ನು ಬುಕ್ ಮಾಡಿಕೊಂಡು ನೀವು ಹೀಲ್ ಮಾಡ್ಕೊಳ್ಳಿ. ಸ್ವಲ್ಪ ಮೆಡಿಟೇಷನ್ ಕೂಡ ಮಾಡಿ ಮೈಂಡನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ, ಶಾಂತಿ ಪಡ್ಕೊಳ್ಳೋಕ್ಕೆ. ಓಕೆನಾ? ಇದಿಷ್ಟು ನಿಮ್ಮ ಗೈಡೆನ್ಸ್ ಆಗಿತ್ತು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹೇಗಿತ್ತು ಈ ರೀಡಿಂಗ್ ಅನ್ನೋದನ್ನು. ಹಾಗೆ ಗ್ರ್ಯಾಟಿಟ್ಯೂಡ್ ಹೇಳೋದ್ರ ಮೂಲಕ ಈ ವಿಡಿಯೋ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.